ಹಾಯ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಚಿಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂತ ಅಂದರೆ ನಮ್ಮ ಹಳ್ಳಿ ಕಡೆ ಮಾಡುವಂಥ ತರಕಾರಿ ಬಾತ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಕೆಲವೊಂದು ತರಕಾರಿಗಳನ್ನ ನಾವು ಹಳ್ಳಿಯಲ್ಲೇ ಬೆಳ್ಕೊಳ್ಳೋದ್ರಿಂದ ನಮಗೆ ತರಕಾರಿಗಳು ಆರಾಮಾಗಿ ಸಿಗುತ್ತೆ. ನಾನು ಯಾವುದೇ ಥರ ರೈಸ್ ಮಾಡಿದ್ರು ಅದಕ್ಕೆ ಜಾಸ್ತಿ ನಾನು ಮಸಾಲೆನ ರುಬ್ಬೆ ಮಾಡ್ಕೊಳ್ಳೋದು. ಈ ಥರ ಎಲ್ಲ ತರಕಾರಿಗಳು ಹಾಕಿದಾಗ ನಮ್ಗೆ ರೈಸು ಮತ್ತು ತರಕಾರಿಗೆ ಎರಡಿಗೂ ಟೇಸ್ಟ್ ಸಿಗಲಿ ಅಂತ ನಾನಿಲ್ಲಿ ಮಸಾಲೆಗೆ 3 ಹುಳಿ ಟೊಮೆಟೊ, ಖಾರಕ್ಕೆ ತಕ್ಕನಾಗ ಹಸಿಮೆಣಸಿನ್ಕಾಯಿ, ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ನೀರು ಹಾಕಿ ತರ್ತರಿಯಾಗಿ ರುಬ್ಕೊತೀನಿ. ಇಲ್ಲಿ ನಾನು ಫೈನ್ ಪೇಸ್ಟ್ ಮಾಡ್ಕೊಳ್ಳಲ್ಲ. ಮಸಾಲೆ ಜಾಸ್ತಿ ತೆಳ್ಳಗೂ ಇರಬಾರ್ದು, ಜಾಸ್ತಿ ತರ್ತರಿಯಾಗೂ ಇರಬಾರ್ದು, ಈ ಥರ ಇರಬೇಕು. ನಂತರ ನಾನು ಇಲ್ಲೊಂದು ಕುಕ್ಕರ್ಗೆ 100 ml ಅಷ್ಟು ಅಡುಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಅಡುಗೆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ನಂತರ ನಾನು ಸ್ಪೈಸಸ್ಗೆ ಏನು ಯೂಸ್ ಮಾಡಲ್ಲ. ಸೊ ಹಾಗಾಗಿ ನಾನು 2 ಪೀಸ್ ಚಕ್ಕೆ, 4 ಲವಂಗನ ಹಾಕ್ಕೊತಾ ಇದ್ದೀನಿ. ಇದಾದ ನಂತರ ನಾನು 1 ಕ್ಯಾಪ್ಸಿಕಮ್ನ ಹಾಕ್ಕೊತಾ ಇದ್ದೀನಿ. ನಂತರ ಒಂದು 20 ಎಲೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಂತರ ಒಂದು ದಪ್ಪ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ಜಾಸ್ತಿ ರೋಸ್ಟ್ ಮಾಡೋದಕ್ಕೆ ಹೋಗಬಾರ್ದು, ಅದು ಮೀಡಿಯಮ್ ಆಗಿ ಬೇಯಬೇಕಷ್ಟೆ. ಮೊದಲೇ ನಾನು ಮೀಡಿಯಮ್ ಸೈಜಲ್ಲಿ ಕ್ಯಾರೆಟು, ಗೆಡ್ಡೆಕೋಸು, ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ತರಕಾರಿಗಳು ಅಷ್ಟೇ ಜಾಸ್ತಿ ದಪ್ಪನೂ ಕಟ್ ಮಾಡಬಾರ್ದು, ತೀರಾ ತೆಳ್ಳಗೂ ಕಟ್ ಮಾಡಬಾರ್ದು. ತೆಳ್ಳಗೆ ಕಟ್ ಮಾಡಿದಾಗ ಚೆನ್ನಾಗಿ ಬೆಂದ್ಬಿಡುತ್ತೆ, ತರಕಾರಿ ಬಾಯಿಗೆ ಸಿಗಲ್ಲ. ದಪ್ಪ ಕಟ್ ಮಾಡಿದಾಗ ರೈಸ್ ಬೆಂದಿರುತ್ತೆ ಬಟ್ ತರಕಾರಿ ಬೇಯಲ್ಲ. ಸೊ ಅದಕ್ಕೆ ನಾವು ತರಕಾರಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಬೇಕು. ಇನ್ನು ಇದಕ್ಕೆ ಬೀನ್ಸು, ಹೂಕೋಸನ್ನು ಹಾಕ್ಕೊಬೋದು, ಬಟ್ ನಾನು ನಮ್ಮ ಮನೇಲಿ ಏನು ತರಕಾರಿ ಇತ್ತೋ ಅದರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಅದಾದ ನಂತರ 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಕಲರ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಾನು ರೈಸ್ ಹಾಕಾದ್ಮೇಲೆ ಏನು ಹಾಕ್ಕೊತಾ ಇಲ್ಲ, ನಾನು ಒಂದೇ ಸಲ ರೈಸ್ಗೂ ಆಗೋ ಥರ ಇಲ್ಲೇ ಹಾಕ್ಕೊತಾ ಇದ್ದೀನಿ. ತರಕಾರಿ ಚೆನ್ನಾಗಿ ಬೆಂದು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ಆ ಟೈಮಲ್ಲಿ ನಾವು ಮಸಾಲೆ ಹಾಕಬೇಕು. ತರಕಾರಿಗಳೆಲ್ಲ ಮಸಾಲೆನ ಹಿಡಿದಿಟ್ಕೊತಾ ಇದೆ. ತರಕಾರಿ ಆಗಲೇ ಒಂದು 70% ಬೆಂದಿದೆ. ಈ ಟೈಮಲ್ಲಿ ನಾನು ಒಂದು 4 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿಯುವಾಗ ಅಕ್ಕಿ ತೊಳೆದು ಹಾಕಿದ್ರೆ ರೈಸು ಮುದ್ದೆ ಥರ ಆಗಲ್ಲ, ಉದುದ್ರಾಗಿ ಬರುತ್ತೆ. ಈ ತರಕಾರಿ ಬಾತು ರುಚಿ ಇನ್ನೂ ಹೆಚ್ಚಾಗಬೇಕು ಅಂತ ಅಂದರೆ 1-2 ಸ್ಪೂನಷ್ಟು ಚಿಕನ್ ಮಸಾಲಾನ ಹಾಕ್ಕೊಳ್ಳಿ. ಸೇಮ್ ಬಿರಿಯಾನಿ ಫ್ಲೇವರೇ ಕೊಡುತ್ತೆ. ಸೊ ನಾನು ಹಾಗಾಗಿ 1-2 ಸ್ಪೂನಷ್ಟು ಹಾಕ್ಕೊಂಡೆ. ಮೊದಲೇ ನಾನು 2 ಗ್ಲಾಸ್ ಅಕ್ಕಿನ ನೀಟಾಗಿ ತೊಳೆದಿಟ್ಕೊಂಡಿದ್ದೆ. ನಾನು ಆಗಲೇ ನೀರು ಹಾಕಿದ್ನಲ್ಲ, ಚೆನ್ನಾಗಿ ಕುದೀತಿದೆ. ಈಗ ನಾನು ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ಕೊತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸಷ್ಟು ನೀರಿನ ಅವಶ್ಯಕತೆ ಇರುತ್ತೆ. ನಾವು ಮೊದಲೇ ಮಸಾಲೆಗೆಲ್ಲ ಹಾಕಿದರೆ ನೋಡಿಕೊಂಡು ನೀರನ್ನ ಹಾಕ್ಕೋಬೇಕಾಗುತ್ತೆ. ಕೊನೆಯದಾಗಿಲ್ಲಿ ನಾನು 1 ಕಪ್ ಆಗೋಷ್ಟು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಿ ಕುದಿ ಬಂದಮೇಲೆ ನಾನು ಕುಕ್ಕರನ್ನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನಂತರ 1 ವಿಷಲ್ ಕೂಗಿದ್ಮೇಲೆ ಆಫ್ ಮಾಡ್ಕೋಬೇಕು. ಅದಾದ ನಂತರ ನಾವು ಕುಕ್ಕರ್ದು ಲಿಡ್ ಓಪನ್ ಮಾಡಿ ರೈಸ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಎಷ್ಟು ಈಸಿಯಾಗಿ ನಮ್ಮ ಹಳ್ಳಿಲಿ ಮಾಡುವಂತಹ ತರಕಾರಿ ಬಾತನ್ನ ನಾನು ತೋರಿಸ್ಕೊಟ್ಟೆ ಅಂತ. ನೀವು ಈ ಥರ ರೆಸಿಪಿಗಳನ್ನ ಟ್ರೈ ಮಾಡ್ತಾಯಿರಿ. ಹೇಗಿತ್ತು ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸಿ. ನೀವೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.